ಹಲೋ ಫ್ರೆಂಡ್ಸ್, ಯಶು ಕೃಷಿಕರ್ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋ ಏನೆಂದರೆ ಎಲೆಯಂಬು ಮತ್ತು ಮೆಣಸು ಅನ್ನು ಎಷ್ಟು ಗಿಡ ಬಿಟ್ಟು ನೆಡಬೇಕು ಎನ್ನುವ ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿ ಎನ್ನುತ್ತಾ ಪ್ರಾರಂಭ ಮಾಡುತ್ತಿದ್ದೀನಿ. ಮತ್ತು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಎನ್ನುತ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡುತ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ತೋಟಕ್ಕೆ ಬಂದಿದ್ದೀನಿ. ಈ ತೋಟವನ್ನು ಉದಾಹರಣೆಗೆ ತಗೊಂಡು ಇವತ್ತಿನ ವಿಡಿಯೋವನ್ನು ಮಾಡುತ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಎಲ್ಲ ಹೇಳ್ತಾರೆ ಒಂದಕ್ಕೆ ನೆಡಿ ಇನ್ನೊಂದು ಬುಡಿ ಅಂತ, ಅಡಿಕೆ ಮರಕ್ಕೆ ಒಂದಕ್ಕೆ ನೆಟ್ಬಿಟ್ಟು ಇನ್ನೊಂದು ಬುಡಿ ಅಂತ. ಆದರೆ ನೀವು ಆ ರೀತಿ ಮಾಡಬೇಕು ಅಂದರೆ ಈ ಥರ ಸಾಲಿರುತ್ತೆ. ಇಲ್ಲಿ ನೋಡಿ, ನೀವು ಸಾಲಕ್ಕೆ ನೆಟ್ಟಿದ್ದಾಗ ನೀವು ಸಾಲು ನೋಡಿ, ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಸಾಲು ಇರುತ್ತೆ ನೋಡಿ. ಇಲ್ಲೊಂದು ಸಾಲು, ಇಲ್ಲೊಂದು ಸಾಲು. ನೀವು ಏನಪ್ಪ ಅಂದರೆ ಇಲ್ಲಿ ಈ ಒಂದು ಗಿಡ, ಇದೊಂದು ನೋಡಿ, ಇದೊಂದು ಗಿಡ ಮತ್ತು ಅದೊಂದು ನೋಡಿ, ಅಲ್ಲೊಂದು ಹೊಂಟೋಗೈತೆ, ಅಲ್ಲೊಂದು ಗಿಡ, ಅದು ಇದು ಮಧ್ಯದಲ್ಲೊಂದಿರೋ ಒಂದು ಮರ ಬಿಟ್ರೆ, ಇಲ್ಲಾಂದ್ರೂ ಆ ಕಡೆ ಈ ಕಡೆ ಸೈಡ್ 4 ಮರಕ್ಕಾಗುತ್ತೆ. ಈ 4 ಮರಕ್ಕೆ ನೆಟ್ಟರೆ ಈ ಮರದಲ್ಲಿ ಹತ್ತಿದಾಗ ಏನಕ್ಕಪ್ಪ ಅಂದರೆ ಈ ರೀತಿ ನೆಡಬೇಕು ಅಂದರೆ, ಈಗ ನೀವು ನೆಟ್ಬಿಟ್ಟಾಗ ಈಗ ಅಡಿಕೆ ಕುಯ್ಯಕ್ಕೆ ಬಂದಾಗ ಕುಯ್ಯೋಕ್ಕಾಗಲ್ಲ. ಈ ಥರ ಒಂದು ಮರ ಬಿಟ್ಟಾಗ ಈ ಮರಕ್ಕೆ ಹತ್ಬಿಟ್ಟು ಅಲ್ಲಿ ಲೋಟಿ ತಗೊಂಡು ಹಂಗೆ ಸೆಣೀತಾರೆ. ಅದರಿಂದ ಈ ರೀತಿ ಬಿಡಿ. ನೀವು ಎಲ್ಲದಕ್ಕೂ ನೆಟ್ಟರು ಹತ್ತೋಕ್ಕಾಗದಾಗ ಎಲ್ಲ ಇದು ಹಾಳಾಗುತ್ತೆ, ಮೆಣಸು ಬೆಳೆದಿರೋದು. ಅದರಿಂದ ಈ ರೀತಿ ನೆಡಿ ಅನ್ನುತ್ತಾ ಈ ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲೊಂದು ಈ ರೀತಿ ನೆಟ್ಟವ್ರೆ. ಇಲ್ಲಿ ನೋಡಿ, ಇದೊಂದು ಬಿಟ್ರೆ ಇದು 4 ಕರೆಕ್ಟಾಗಿ ಅಡಿಕೆ ಕುಯ್ಯೋದು. ಆ ಮರಕ್ಕೊಂದು ಹತ್ತಿದ್ರೆ ಇನ್ನು ಮರದ ಅಲ್ಲಿ ನಿಂತ್ಕೊಂಡು ಲೋಟಿ ತಗೊಂಡು ಸೆಣೀತಾರೆ. ಆಗ ಆರಾಮಾಗಿ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಗಿಡ ಮಾಡ್ಬಿಟ್ಟ ನೋಡಿ, 4 ಇಲ್ಲಿ ಸುತ್ತ ನೆಟ್ಟವ್ರೆ ನೋಡಿ, ಅಲ್ಲೊಂದು ಮರ ಬಿಟ್ಟವ್ರೆ. ಆಮೇಲೆ ನೋಡಿ ಫ್ರೆಂಡ್ಸ್, ಆ ಮರ ಬಿಟ್ರೆ ನೋಡಿ ಅವಕ್ಕಾಯ್ತವೆ, ಅಲ್ಲಿರೋಕ್ಕಾಯ್ತದೆ. ಅದರಿಂದ ಎಲ್ಲರೂ ನೀವು ಮೆಣಸು ಮತ್ತು ಎಲೆಯಂಬು ನೆಡುವಾಗ ಈ ರೀತಿ ನೆಡಿ ಎನ್ನುತ್ತಾ ಈ ವಿಡಿಯೋನ ಹೇಳುತ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಎನ್ನುತ್ತಾ ಧನ್ಯವಾದವನ್ನು ಹೇಳುತ್ತಾ ಮುಕ್ತಾಯಗೊಳಿಸುತ್ತಿದ್ದೀನಿ.